Hi friends, welcome back to my YouTube channel. ಇವತ್ತು ನಾನು ಮಿಲ್ಕ್ ಬ್ರೆಡ್ ರೆಸಿಪಿ ಅಂದರೆ ವೈಟ್ ಬ್ರೆಡ್ ರೆಸಿಪಿ ಅದರ ಜೊತೆಗೆ ಚೀಸ್ ಗಾರ್ಲಿಕ್ ಬ್ರೆಡ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು 2-in-1 ರೆಸಿಪಿ ವಿಡಿಯೋ. ಇದಕ್ಕೆ ನಾನು 1 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಡ್ರೈ ಈಸ್ಟ್ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಳ್ಳಿ. ತುಂಬ ಬೆಚ್ಚಗಿರಬಾರ್ದು, ತಣ್ಣಗೂ ಇರಬಾರ್ದು. ಸೊ ಇದು ಆ್ಯಕ್ಟಿವೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೊಂದು 10 ನಿಮಿಷ ಬಿಡೋಣ, ಅಷ್ಟೊತ್ತಿಗೆ ಆ್ಯಕ್ಟಿವೇಟ್ ಆಗುತ್ತೆ. ನೋಡಿ, ಈ ಥರ ಬುರುಬಾಗಿ ಬರಬೇಕು. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಈ ಬುರುಬಾಗಿ ಬರಲೇಬೇಕು. ಅದಾದಮೇಲೆ ನೀವು ಮೈದಾ ಹಿಟ್ಟನ್ನು 1.5 ಕಪ್ ಮೈದಾ ಹಿಟ್ಟು ತೊಗೋತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು, ಜೊತೆಗೆ 1 to 2 ಟೇಬಲ್ ಸ್ಪೂನಷ್ಟು ನಾನು ಮಿಲ್ಕ್ ಪೌಡರ್ ಹಾಕೋತಾ ಇದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಇಂಗ್ರೀಡಿಯೆಂಟ್ಸ್ ತುಂಬ ಮುಖ್ಯ. ನೀವು ಏನೇ ಬೇಕ್ ಮಾಡೋ ಹಾಗಿದ್ರೆ ಇದು ಇಂಗ್ರೀಡಿಯೆಂಟ್ಸ್ ತುಂಬ ಕರೆಕ್ಟ್ ಅಳತೆಯಲ್ಲಿ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಕೂಡ. ಯೂಶ್ವಲಿ ನೀವು ಏನೇ ಕೇಕ್ಸು, ಬ್ರೆಡ್ಡು ಏನು ಮಾಡಬೇಕಾಗಿರೋ ಬೇಕ್ರಿ ಐಟಮ್ಸಲ್ಲಿ ಇಂಗ್ರೀಡಿಯೆಂಟ್ಸ್ ಕ್ವಾಂಟಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ಇವಾಗ ನಾನು ಈಸ್ಟು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೋತಾ ಇದ್ದೀನಿ. ಇದನ್ನು ನಾನು ಟೇಬಲ್ ಟಾಪ್ ಮೇಲೆ ಕಲಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನೀಟಾಗಿ ನಾದ್ಕೋಬೇಕು. ಈ ಬ್ರೆಡ್ ರೆಸಿಪಿ ತುಂಬ ಸ್ಪಾಂಜಿಯಾಗಿ ಬರಬೇಕು ಅಂತಂದರೆ ಈ ನಾದ್ಕೊಳ್ಳೋ ಸ್ಟೆಪ್ ತುಂಬ ಇಂಪಾರ್ಟೆಂಟ್ ನಮಗೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲಾಂತಲೂ ಸ್ವಲ್ಪ ಹಾಲು ಹಾಕ್ಕೊಂಡು ಕೂಡ ನಾವು ನಾದ್ಕೋಬೋದು. ಎಷ್ಟು ಮಟ್ಟಿಗೆ ನೀವು ನಾದ್ಕೋತಾ ಹೋಗಬೇಕು ಅಂತಂದರೆ ಒಂದು 10-15 ನಿಮಿಷ ನಾದ್ಕೊಳ್ಳಿ, ಚೆನ್ನಾಗಿ ನಾದ್ಕೊಳ್ಳಿ. ಆವಾಗ ನಿಮ್ಮದು ಸ್ಪಾಂಜಿಯಾಗಿ ಬರುತ್ತೆ. ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡ್ಬಿಟ್ಟು ನೋಡಿ, ಈ ಥರ ನೀಟಾಗಿ ಎಳಿತಾ ಹೋದರೆ ರಬ್ಬರ್ ಬಂದಂಗೆ ಬರಬೇಕು ಅದು. ಸೊ ಈ ಒಂದು ಸ್ಟೇಜ್ ತನಕ ಆದಮೇಲೆ ಇದು ರೆಡಿಯಾಗಿದೆ. ಇದೇನು ನಾವು ಪ್ರಿಪೇರ್ ಮಾಡ್ಕೊಂಡಿದ್ದೀವಲ್ಲ ಬಾಲ್ ಥರ, ಅದನ್ನು ನೀವು ಒಂದು ಅರ್ಧ ಗಂಟೆಯಷ್ಟು ನೆನೆಯಕ್ಕೆ ಬಿಡಿ. ಈ ಶೇಪು ದೊಡ್ಡದಾಗುತ್ತೆ, ಒಂಥರ ಡಬಲ್ ಆಗುತ್ತೆ ಆದಷ್ಟು. ನೋಡಿ, ನಾನು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇದನ್ನು ರೆಸ್ಟ್ ಮಾಡ್ತಾಯಿದ್ದೀನಿ. ಇದೇನು ಉಂಡೆ ಇರುತ್ತಲ್ಲ ಅದು ಸ್ವಲ್ಪ ದೊಡ್ಡದಾಗುತ್ತೆ. ನೋಡಿ, ಈ ಥರ ದೊಡ್ಡದಾದಮೇಲೆ ಎಕ್ಸಸ್ ಏರ್ನೆಲ್ಲ ಪಂಚ್ ಮಾಡಿಬಿಟ್ಟು ತೆಗೆದ್ಬಿಡಿ. ಅದಾದಮೇಲೆ ಇದನ್ನು ನಾನು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಲಟ್ಟಿಸ್ಕೋಬೇಕು. ಇವಾಗ ನಾನು ಬ್ರೆಡ್ ಶೇಪಲ್ಲಿ ಬ್ರೆಡ್ ರೋಲ್ ಹಾಕಬೇಕಲ್ಲ, ಅದಕ್ಕೆ ಇದನ್ನು ನೀಟಾಗಿ ಲಟ್ಟಿಸ್ಕೊಳ್ಳೋಣ. ಇವಾಗಲೂ ಅಷ್ಟೇ, ಲಟ್ಟಿಸ್ಕೊಳ್ಳೋಕ್ಕೂ ಮುಂಚೆ ಕೂಡ ಒಂದು ಸತಿ ನೀಟಾಗಿ ನಾದ್ಕೊಳ್ಳಿ. ಎಳೆದು ಕೂಡ ನಾದ್ಕೊಳ್ಳಿ. ಎಷ್ಟು ಚೆನ್ನಾಗಿ ನಾದ್ಕೋತಿರೋ ಅಷ್ಟು ಚೆನ್ನಾಗಿ ನಿಮ್ಮ ಬ್ರೆಡ್ ಫ್ಲಫಿಯಾಗಿ ಬರುತ್ತೆ. ಇಂಗ್ರೀಡಿಯೆಂಟ್ಸ್ ಕರೆಕ್ಟಾಗಿ ತೊಗೊಂಡಿದ್ರಿ ಅಂತಂದರೆ ನಿಮ್ಮ ಬ್ರೆಡ್ ರೆಸಿಪಿ ಸೂಪರಾಗಿ ಬರುತ್ತೆ. ನೋಡಿ, ನಾನು ತೊಗೊಂಡಿರೋ ಟಿನ್ ಇಟ್ಟು ತೋರಿಸ್ತಾ ಇದ್ದೀನಿ. ಆ ಲೆಂತ್ ನನಗೆ ಮೇಲ್ಗಡೆ ಎಷ್ಟು ಟಿನ್ ಲೆಂತ್ ಇತ್ತು ಅಷ್ಟು ಟಿನ್ ಲೆಂತ್ ಅಷ್ಟು ಉದ್ದ ಮಾಡ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಇವಾಗ ಸೀಲ್ ಡೌನ್ ಮಾಡ್ತಾ ಬರ್ತಾಯಿದ್ದೀನಿ. ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಯಾವುದೇ ಕಾರಣಕ್ಕೂ ಇದನ್ನು ಮರಿಬೇಡಿ. ಸೀಲ್ ಡೌನ್ ಕರೆಕ್ಟಾಗಿ ಮಾಡಿದ್ರೆ ಅದರೊಳಗೆ ಏರ್ ಹೋಗಬಾರ್ದು. ಆವಾಗ ನೀಟಾಗಿ ಯೂನಿಫಾರ್ಮಾಗಿ ಬೇಕಾಗೋಕ್ಕೆ ಇದು ಹೆಲ್ಪ್ ಆಗುತ್ತೆ. ನೋಡಿ, ಇದನ್ನು ಸೀಲ್ ಡೌನ್ ಎಲ್ಲ ರೀತಿಯಿಂದ ನೀಟಾಗಿ ಮಾಡಾದಮೇಲೆ ನಮ್ಮದು ಬೇಕಿಂಗ್ ಟ್ರೇಗೆ, ಪ್ಯಾನ್ಗೆ ನಾವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದಕ್ಕೆ ನೀವು ಸ್ವಲ್ಪ ಎಣ್ಣೆ ಸವರ್ಕೊಂಡು ಇದನ್ನು ಹಾಕ್ಕೊಳ್ಳಿ. ಇದನ್ನು ಕೂಡ ನೀವು ನೀಟಾಗಿ ಸೆಟಲ್ ಮಾಡ್ಕೋಬೇಕು ಎಲ್ಲ ಎಡ್ಜಸ್ಸಲ್ಲೂ. ನೋಡಿ, ಇವಾಗ ನಾನು ಹಾಕಿದ ತಕ್ಷಣ ಅದು ತುಂಬ ಸೈಜ್ ಕಡಿಮೆ ಅನಿಸುತ್ತೆ. ಸೊ ನೀಟಾಗಿ ನೀವು ಅದನ್ನು ಸೆಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಜಾಗ ಬಿಡಬೇಕಾಗತ್ತೆ, ಯಾಕಂತಂದರೆ ನಾವು ಇದನ್ನು 1-2 ಅವರ್ ನೆನೆಯಕ್ಕೆ ಬಿಡಬೇಕು. ಆವಾಗ ಈ ಸೈಜ್ ಡಬಲ್ ಆಗುತ್ತೆ. ನೋಡಿ, ಇವಾಗ ಯೂನಿಫಾರ್ಮಾಗಿ ಕೂತಿದೆ ನನ್ನ ಟ್ರೇಯಲ್ಲಿ. ಇದನ್ನು 200 ಡಿಗ್ರಿಯಲ್ಲಿ 20 ಮಿನಿಟ್ಸ್ ನಾನು ಬೇಕ್ ಮಾಡಿದ್ರೆ ಸ್ಪಾಂಜಿ ಬ್ರೆಡ್ ಇಸ್ ರೆಡಿ. ಅದಕ್ಕೆ ಇನ್ನೂ ಎನ್ಹಾನ್ಸ್ ಮಾಡೋದಕ್ಕೆ ನಾನಿಲ್ಲಿ ಚೀಸ್ ಗಾರ್ಲಿಕ್ ಬ್ರೆಡ್ ಹೇಗೆ ಮಾಡೋದು ಅಂದರೆ, ಒಂದು ಸ್ವಲ್ಪ ಬಟರ್ ತೊಗೊಳ್ಳಿ, 3 ಟೇಬಲ್ ಸ್ಪೂನಷ್ಟು. ಅದಕ್ಕೆ ಸಣ್ಣದಾಗಿ ನೀವು ಬೆಳ್ಳುಳ್ಳಿ ಹೆಚ್ಕೊಳ್ಳಿ. ಅದಕ್ಕೆ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ನೀವು ಬಟರ್ ಅನ್ಸಾಲ್ಟೆಡ್ ಇದ್ದರೆ ಉಪ್ಪು ಕೂಡ ಹಾಕ್ಕೊಳ್ಳಿ. ನಾನು ಸಾಲ್ಟೆಡ್ ಬಟರ್ ಯೂಸ್ ಮಾಡ್ತಿರೋದ್ರಿಂದ ಬೇಡ. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೇಸ್ಟ್ ಥರ ಆಗುತ್ತೆ. ಈ ಪೇಸ್ಟನ್ನು ನಾನು ಏನು ಬ್ರೆಡ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಯೂನಿಫಾರ್ಮಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಇದು ತುಂಬ ಈಸಿಯಾಗಿ ಒಂದು ಸತಿ ನೀವು ಬ್ರೆಡ್ ಮಾಡ್ಕೊಂಬಿಟ್ರಿ ಅಂತಂದರೆ ಸಂಜೆ ಯಾವ್ದಾರ ಗೆಸ್ಟ್ ಬಂದಾಗೂ ಕೂಡ ಮಾಡಿಕೊಡ್ಬೋದು. ಸೊ ನಾನು ಇನ್ನೂ ಟೇಸ್ಟ್ ಸೂಪರಾಗಿ ಬರಬೇಕು ಅಂತ ಮೊಝರೆಲ್ಲಾ ಚೀಸ್ ಹಾಕೋತಾ ಇದ್ದೀನಿ. ಈಸಿಲಿ ಅವೈಲೇಬಲ್ ಇರುತ್ತೆ ಸ್ಟೋರ್ಸಲ್ಲಿ. ಸೊ ಇದನ್ನು ನೀವು ಸ್ವಲ್ಪ ತುಪ್ಪದಲ್ಲಾದರೂ ರೋಸ್ಟ್ ಮಾಡ್ಬೋದು, ಇಲ್ಲಾಂತಂದರೆ ಬೆಣ್ಣೆಲಾದರೂ ಮಾಡ್ಬೋದು. ಒಂದು 5 ನಿಮಿಷ ಬಿಟ್ಟರೆ ಸಾಕು. ಆ ಚೀಸ್ ಮೆಲ್ಟ್ ಆಗಬೇಕಷ್ಟೆ. ಚೀಸ್ ಮೆಲ್ಟ್ ಆಗೋ ತನಕ ಬಿಟ್ಟು ಲೋ ಫ್ಲೇಮಲ್ಲಿ ಮಾಡಿ, ಇಲ್ಲಾಂತಂದರೆ ಕೆಳಗಡೆ ಸಿಯೋ ಚಾನ್ಸಸ್ ಇರುತ್ತೆ. ಇಷ್ಟೇ, ನಮ್ಮದು ಚೀಸಿ ಗಾರ್ಲಿಕ್ ಬ್ರೆಡ್ ಈಸ್ ಆಲ್ಸೋ ರೆಡಿ ಟು ಸರ್ವ್. ಕಟ್ ಮಾಡಿಬಿಟ್ರೆ ತುಂಬ ಚೆಂದ ಬಂದಿದೆ ರೆಸಿಪಿ. ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲೇ. ಈ ಹೆಲ್ದಿ ವೇ ಆಫ್ ಬೇಕಿಂಗ್ನ ತೋರಿಸಿದ್ದೀನಿ ಇಲ್ಲಿ. ಟ್ರೈ ಮಾಡಿ. ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಹೇಗೆ ಬಂತು ವಿಡಿಯೋ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.